ಮೂರು ಜನ ಹೆಣ್ಮಕ್ಳಿರೋ ಆ ಸ್ವೀಟ್ ಫ್ಯಾಮಿಲಿಯಲ್ಲಿ ಲಾವಣ್ಯಳೆ ಯಂಗೆಸ್ಟ್ ಡಾಟರ್. ಅಪ್ಪ ಅಮ್ಮನಿಗೆ ತುಂಬಾ ಸ್ಪೆಷಲ್. ಚೆನ್ನಾಗಿ ಓದಿ ಫ್ಯೂಚರ್ನಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು, ಪೇರೆಂಟ್ಸ್ ಕಷ್ಟನೆಲ್ಲ ದೂರ ಮಾಡಬೇಕು ಅಂತ ತುಂಬಾ ಡ್ರೀಮ್ಸ್ ಇಟ್ಕೊಂಡಿದ್ದ ಹುಡುಗಿ. ಆದರೆ ಇವತ್ತು ಅವಳು ಬರೀ ಒಂದು ಫೋಟೋ ಫ್ರೇಮ್ಗೆ ಮಾತ್ರ ಲಿಮಿಟ್ ಆಗಿದ್ದಾಳೆ. ಇದನ್ನು ಬರೀ ಒಂದು ಮರ್ಡರ್ ಸ್ಟೋರಿ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಬ್ಯೂಟಿಫುಲ್ ಫ್ಯಾಮಿಲಿಯ ಡ್ರೀಮ್ಸು ಒಂದೇ ಸೆಕೆಂಡ್ನಲ್ಲಿ ಕ್ರ್ಯಾಶ್ ಆದ ಕಣ್ಣೀರಿನ ಕಥೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಕ್ಕೆ ಪದವಿನ ಆ ಇನ್ನೋಸೆಂಟ್ ಹುಡುಗಿ ಲಾವಣ್ಯ. ಅವಳ ಲೈಫಿಗೆ ಬ್ರಾಡ್ ಡೇ ಲೈಟ್ನಲ್ಲಿ ಹಗಲು ಹೊತ್ತಲ್ಲೇ ಹಿಂಡಾಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವಾಗಲೂ ಕಣ್ಣೆದುರೇ ಓಡಾಡ್ಕೊಂಡಿದ್ದ ಮಗಳು ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾಳೆ ಅಂದರೆ ಆ ಪೇರೆಂಟ್ಸ್ಗೆ ಈ ಪೇನ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಹೇಗೆ ತಾನೇ ಸಾಧ್ಯ ಹೇಳಿ? ಯಾರಿಗೂ ಪ್ರಾಬ್ಲಮ್ ಮಾಡದೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅನ್ನೋ ಥರ ತನ್ನ ಪಾಡಿಗೆ ತಾನಿದ್ದ ಆ ಜೀವಕ್ಕೆ ಇಂಥ ಟ್ರ್ಯಾಜಿಡಿ ಬರಬಾರ್ದಿತ್ತು. ಇವತ್ತು ಆ ಮನೆ ಕಡೆ ಹೋದರೆ ಕೇಳಿಸೋದು ತಾಯಿಯೊಬ್ಬಳ ಹಾರ್ಟ್ ಬ್ರೇಕಿಂಗ್ ಅಳು ಮಾತ್ರ. 9 ತಿಂಗಳು ಹೊತ್ತು ಕಷ್ಟಪಟ್ಟು ಬೆಳೆಸಿದ ಮಗಳನ್ನು ಕಳ್ಕೊಂಡ ಆ ತಾಯಿಯ ಪೇನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ. TV ಮೊಬೈಲ್ನಲ್ಲಿ ಬರೋ ಬ್ರೇಕಿಂಗ್ ನ್ಯೂಸ್ಗಳು ಪಬ್ಲಿಕ್ಕಿಗೆ ಜಸ್ಟ್ ಒಂದು ಅಪ್ಡೇಟ್ ಆಗಿರ್ಬೋದು, ಆದರೆ ಆ ತಾಯಿಗೆ ಅದೊಂದು ಲೈಫ್ ಟೈಮ್ ವುಂಡ್. ಆ ಗಾಯ ಯಾವತ್ತೂ ವಾಸಿ ಆಗಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟಾಕ್ಸಿಕ್ ಲವ್ ಅನ್ನೋ ಸೈಕೋ ಮೆಂಟಾಲಿಟಿಗೆ ಬಿದ್ದವನಿಂದ ಎಸ್ಕೇಪ್ ಆಗಿ ತನ್ನ ಲೈಫ್ ತಾನು ಸೇವ್ ಮಾಡ್ಕೋಬೇಕು ಅಂತ ಆ ಹುಡುಗಿ ಲಾಸ್ಟ್ ಮೂಮೆಂಟ್ನಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿರ್ಬೋದು. ಆ ಬಸ್ ಸ್ಟ್ಯಾಂಡ್ನಲ್ಲಿ ಹೆಲ್ಪ್ಲೆಸ್ ಆಗಿ ಓಡುವಾಗ ಅವಳಿಗೆ ತನ್ನ ಅಪ್ಪ ಅಮ್ಮನ ಮುಖ ನೆನಪಾಗಿರ್ಬೋದು ಅಲ್ವಾ? ಯಾರ ಸಪೋರ್ಟ್ ಕೂಡ ಸಿಗದೆ ಅವಳ ಡ್ರೀಮ್ಸ್ ಎಲ್ಲ ರಕ್ತದ ಮಡುವಿನಲ್ಲಿ ಹಿಂಡಾದಾಗ ಇಡೀ ಫ್ಯಾಮಿಲಿಯ ಫ್ಯೂಚರ್ ಡಾರ್ಕ್ ಆಗೋಯ್ತು. ಒಬ್ಬ ಮಗಳು ಸತ್ತಾಗ ಬರೀ ಅವಳೊಬ್ಬಳೇ ಈ ಪ್ರಪಂಚ ಬಿಟ್ಟು ಹೋಗೋದಿಲ್ಲ, ಅವಳ ಜೊತೆ ಇಡೀ ಫ್ಯಾಮಿಲಿಯ ಹ್ಯಾಪಿನೆಸ್ ಸತ್ತೋಗುತ್ತೆ. ಅಪ್ಪನ ಕಾನ್ಫಿಡೆನ್ಸ್ ಬ್ರೇಕ್ ಆಗುತ್ತೆ, ಅಕ್ಕಂದಿರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬ್ಲರ್ ಆಗುತ್ತೆ. ಒಬ್ಬ ಸೈಕೋನ ಹಠ ಒಂದು ಮನೆಯ ಬೆಳಕನ್ನೇ ಪರ್ಮನೆಂಟಾಗಿ ಆಫ್ ಮಾಡಿಬಿಟ್ಟಿದೆ. ಲಾವಣ್ಯ ಇನ್ಯಾವತ್ತೂ ವಾಪಸ್ ಬರೋಲ್ಲ ಅನ್ನೋದೇ ಆ ಮನೆಯವರ ಪಾಲಿನ ಬಿಟರ್ ಟ್ರೂತ್. ಲಾವಣ್ಯ ನಿಮ್ಮ ಹತ್ರ ಏನಾದ್ರು ಹೇಳಿದಾರ ಅವಳ ವಿಷಯವನ್ನು? என்ன பால யார் அத்தார பத்து போயின பால என்ன பால ஐயோ தேவா ಎಡತಾಲ ಪಂತು ಜಲ ಅಯ್ಯೋ ದೇವಾ ಅಂಚನೋ ಇನ್ನ ಪಂಪಲ ದೇವರೇ ಅಲ್ಲಿ ಎನ್ನಡ ಅಂಚಿನ ಬಾಲನೇ ಅತ್ತು ಆ ಬಾಲ ದಾಯ ದಿಕ್ಕದಲ್ಲ ಅಯ್ಯೋ ದೇವ ಓ ಏನು ದಿಯರ ಬಲ್ಲಿ ದೇವ ಅಯ್ಯೋ. ಆ ಕಡೆ ಲಾವಣ್ಯ ಫ್ಯಾಮಿಲಿ ಕತೆ ಇದಾದರೆ ಇತ್ತ ಅಕ್ಯೂಸ್ಡ್ ಚೇತನ್ ಪೇರೆಂಟ್ಸ್ ಸಿಚುವೇಶನ್ ಕೂಡ ತುಂಬಾ ಕ್ರಿಟಿಕಲ್ ಆಗಿದೆ. ಯಾವ ತಂದೆ ತಾಯಿನೂ ತಮ್ಮ ಮಗ ಇಂಥ ಕ್ರೈಮ್ ಮಾಡ್ತಾನೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಇವತ್ತು ಸೊಸೈಟಿ ಮುಂದೆ ತಲೆ ಎತ್ತಕ್ಕಾಗದೆ ಆ ವಯಸ್ಸಾದ ಜೀವಗಳು ಕಣ್ಣೀರಾಗ್ತಾ ಇದ್ದಾವೆ. ಚೇತನ್ ತಂದೆ ತುಂಬ ಎಮೋಷ್ನಲ್ ಆಗಿ ಹೇಳ್ತಾರೆ, ಅವನಿಗೋಸ್ಕರ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ, ಅವನು ಲೈಫ್ನಲ್ಲಿ ಸೆಟಲ್ ಆಗಲಿ ಅಂತ ಹೊಸ ಮನೆ ಕೂಡ ಕಟ್ತಾ ಇದ್ವಿ, ಅವನು ಬೆಂಗಳೂರಲ್ಲಿ ಜಾಬ್ ಮಾಡ್ಕೊಂಡಿದ್ದ, ಆದರೆ ಯಾವಾಗ ಮಂಗಳೂರಿಗೆ ಬಂದ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಮರ್ಡರ್ ಮಾಡೋಕ್ಕೂ ಮುಂಚೆ ಅವನು ಮನೆಗೆ ವಿಸಿಟ್ ಮಾಡೇ ಇಲ್ಲ ಅಂತ ಕಣ್ಣೀರಾಗ್ತಾರೆ. ಅಷ್ಟಕ್ಕೂ ಈ ಟ್ರಾಜಿಡಿಗೆ ರೀಸನ್ ಏನು? ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರೆ ಇವರದ್ದು 10ನೇ ಕ್ಲಾಸ್ ಲವ್ ಸ್ಟೋರಿ. 5-6 ವರ್ಷದಿಂದ ಇವರಿಬ್ಬರು ಲವ್ ಮಾಡ್ತಾ ಇದ್ರು. ಫೋನ್ ಕಾಲ್ಸು, ವಾಟ್ಸಪ್ ಮೆಸೇಜು ಎಲ್ಲವೂ ಎರಡೂ ಫ್ಯಾಮಿಲಿಗೂ ಗೊತ್ತಿತ್ತು. ಆದರೆ ಲಾವಣ್ಯ ಫಾದರ್ಗೆ ಈ ರಿಲೇಷನ್ಶಿಪ್ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಾನು ಬದುಕಿರಲ್ಲ ಅಂತ ಮಗಳಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ. ಈತ ಚೇತನ್ ಮಾತ್ರ ಲಾವಣ್ಯಳನ್ನೇ ಮದುವೆ ಆಗಬೇಕು ಅಂತ ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದ್ದ. ಆಗ ಚೇತನ್ ತಾಯಿ ಲಾವಣ್ಯ ಅಕ್ಕನ ಮ್ಯಾರೇಜ್ ಮುಗಿಲಿ, ಆಮೇಲೆ ಅವರ ಮನೆಯಲ್ಲಿ ಮಾತಾಡೋಣ ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದರು. ಆದರೆ ಲವ್ ಅನ್ನೋ ಮ್ಯಾಡ್ನೆಸ್ನಲ್ಲಿದ್ದ ಚೇತನ್ ಮದುವೆ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟ್ ಹೋಗಿ ಮಾತುಕತೆ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇದ್ದ. ಎರಡೂ ಫ್ಯಾಮಿಲಿ ಒಪ್ಪದ ಕಾರಣಕ್ಕೆ ಈ ಟ್ರಾಜಿಡಿ ನಡೆದಿದೆ ಅನ್ನೋದು ಪೇರೆಂಟ್ಸ್ ಅಳಲು. इतने गट्टी कुलोड़ते मगलಗೋಸ್ಕರ ಕಲ್ಲು ಹೃದಯ ಅಂಕಲ ಕಲ್ಲತ್ತಿನ ಸ್ಮೂತ್ ಹೃದಯ ಅಂಕಲ ನಾ ಕಲ್ಲು ಹೃದಯ ಅಲ್ಪ ಆಪುಗಿತ್ತು ಅಡಿಬಿಟ್ಟು ಎತ್ತು ಇದು ಅಕಲು ಇಲ್ಲದಕ್ಕಲು ಹೊರ್ತಿನ ಕಲೆ ಹೊಂದಿದೆ.
ಇದೇ ಟೈಮ್ಗೆ ಚೇತನ್ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಮೂಡಿತ್ತು. ಅವನ ಅಕ್ಕನಿಗೆ ಮದುವೆ ಫಿಕ್ಸ್ ಆಗಿ ಸ್ವಲ್ಪ ದಿನದ ಹಿಂದಷ್ಟೇ ಎಂಗೇಜ್ಮೆಂಟ್ ಕೂಡ ಗ್ರ್ಯಾಂಡಾಗಿ ನಡೆದಿತ್ತು. ಡಿಸೆಂಬರ್ 18ನೇ ತಾರೀಕಿಗೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ಮಗಳ ಮದುವೆ ಮಾಡಬೇಕು ಅನ್ನೋ ಪೇರೆಂಟ್ಸ್ ಡ್ರೀಮ್ಗೆ ಇವತ್ತು ಮಗನೇ ಬೆಂಕಿ ಇಟ್ಟಿದ್ದಾನೆ. ಮರ್ಡರ್ ಮಾಡಿದ ತಕ್ಷಣ ಚೇತನ್ ನೇರವಾಗಿ ತನ್ನ ತಂದೆಗೆ ಕಾಲ್ ಮಾಡಿದ್ದಾನೆ. ತಾನು ಪಚ್ಚನಾಡಿಯಲ್ಲಿ ಇರೋದಾಗಿ ಲೊಕೇಶನ್ ಹೇಳಿದ್ದಾನೆ. ಆಗಲೇ ತಂದೆ ತಕ್ಷಣ ಪೊಲೀಸರಿಗೆ ಸರೆಂಡರ್ ಆಗುವಂಥ ಬುದ್ಧಿ ಹೇಳಿದ್ದಾರೆ. ಅದೇ ಟೈಮ್ಗೆ ಪೊಲೀಸರು ಚೇತನ್ ಮನೆಯಲ್ಲೇ ಇದ್ದರೂ ತಂದೆ ಯಾವುದೇ ಮುಚ್ಚುಮರೆ ಇಲ್ಲದೆ ಮಗ ಎಲ್ಲಿದ್ದಾನೆ ಅನ್ನೋ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಕೊಟ್ಟು ಒಬ್ಬ ಜವಾಬ್ದಾರಿಯುತ ಸಿಟಿಜನ್ ಆಗಿ ಡ್ಯೂಟಿ ಮಾಡಿದ್ದಾರೆ. ರಿಯಲ್ ಲವ್ ಅಂದರೆ ಅದು ಬ್ರಾಡ್ ಮೈಂಡೆಡ್ ಆಗಿರಬೇಕು. ಟ್ರೂ ಲವ್ ಯಾವತ್ತೂ ಇನ್ನೊಬ್ಬರ ಲೈಫನ್ನು ಕಿತ್ಕೊಳ್ಳಲ್ಲ, ಬದಲಾಗಿ ಲೈಫ್ ಕೊಡುತ್ತೆ. ಪ್ರೀತಿಯ ಹೆಸರಲ್ಲಿ ಚೇತನ್ ಮಾಡಿರೋ ಈ ಕ್ರೈಮ್ಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಚೇತನ್ ಪೇರೆಂಟ್ಸ್ ಇವತ್ತು ಅಷ್ಟೇ ಪೇನ್ನಲ್ಲಿದ್ರೂ ಜಸ್ಟಿಸ್ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವನು ಮಾಡಿದ್ದು ಬಿಗ್ ಬ್ಲಂಡರ್. ಕಾನೂನಿನ ಪ್ರಕಾರ ಅವನಿಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಆಗಲೇಬೇಕು ಅಂತ ಆ ಕಣ್ಣೀರು ಹಾಕೋ ಪೇರೆಂಟ್ಸು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಅನಿಸಿದರೆ, ನಾನು ಹೇಳಿದ ವಿಚಾರ ಸರಿ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.